ಅದನ್ನ ಮಾಡಕ್ಕೆ ಈ ಪಾಪಿ ಇದಾನಲ್ಲ, ನಾನು ನೋಡ್ಕೋತೀನಿ ಆ ಲ್ಯಾಂಡಲ್ಲಿ. ನೀನು ಇಲ್ಲೇ ಆರಾಮಾಗಿ ರೆಸ್ಟ್ ಮಾಡಿ. ಓಕೆ ಅಲ್ಲ ಜೈ, ಮಾಮ್ ಪ್ಲೀಸ್, ನಾನು ಹೇಳೋದನ್ನ ಅರ್ಥ ಮಾಡಿ. ನಾನು ಇದೀನಲ್ಲ, ನಾನು ಹ್ಯಾಂಡಲ್ ಮಾಡ್ತೀನಿ. ನೀನು ಅಲ್ಲಿಗೆ ಬರೋದು ಚೆನ್ನಾಗಿರಲ್ಲ. ಸರಿ ನಾ ಬರಲ್ಲ. ಅಂದಾಗೆ ಭೂಮಿಕಾ ಅಲ್ಲಿಂದ ದೂರ ಇದ್ದಾಳ್ತಾನೆ. ಭೂಮಿಕಾ ಬಗ್ಗೆ ನಿನಗೆ ಗೊತ್ತು ತಾನೆ, ಒಂದು ಚಿಕ್ಕ ಹುಲ್ಕಡ್ಡಿ ಸಿಕ್ಕಿದ್ರೂ ಸಾಕು, ಅದನ್ನ ಬ್ರಹ್ಮಾಸ್ತ್ರ ಮಾಡ್ಕೊಂಡ್ಬಿಡ್ತಾಳೆ. ಯಾವಾಗ ಏನ್ ಮಾಡ್ತಾಳೆ ಅಂತ ಹೇಳಕ್ಕಾಗಲ್ಲ. ಇಷ್ಟು ದಿನ ಬರೀ ಸೋಲ್ತಾನೆ ಇದ್ದೀವಿ, ಬಟ್ ಈ ಸಲ ಜೈ ನಾವು ಸೋಲ್ಬಾರ್ದು. ಡೋಂಟ್ ವರಿ ಮಾಮ್, ಈ ಸಲ ಯಾಮಾರೋದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಪ್ಲಾನ್ ಅನ್ನು ಅಷ್ಟು ಟೈಟಾಗಿ ಕ್ರಿಯೇಟ್ ಮಾಡಿದ್ದೀನಿ. ಅವಳು ಬರೋಕ್ಕಾಗಲ್ಲ, ಬರೋಕ್ಕೆ ನಾವು ಬಿಡೋದು ಇಲ್ಲ. ಓಕೆ, ನೀನು ತಲೆ ಕೆಡ್ಸ್ಕೊಬೇಡ, ನಾನು ಹೋಗ್ತೀನಿ. ಐ ಹ್ಯಾಂಡಲ್ ಎವ್ರಿಥಿಂಗ್. ಆದಷ್ಟು ಬೇಗ ಕಾಲ್ ಮಾಡಿ ಗುಡ್ ನ್ಯೂಸ್ ಹೇಳ್ತೀನಿ. ಬಾಯ್. ಓಕೆ, ಟೇಕ್ ಕೇರ್. ಹಾ, ನಾನು ಹೊಡ್ತೀನಮ್ಮ. ಬಾಯ್. ಓಹ್, ಭೂಮಿಕಾ. ಸ್ಲಿಪ್ ಡಿಸ್ಕೋ ಇಡ್ತೀನಿರು ನಿನಗೆ ಆಪ್. ಏನ್ ಟೀಚರ್ ಅಮ್ಮ, ದುಶ್ಮನ್ ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಜಯದೇವರೇ, ನನ್ನ ಮಗು ಎಲ್ಲಿ? ನನ್ನ ಮಗುಗೆ ಏನ್ ಮಾಡಿದ್ದೀರಾ? ಏಯ್, ತಲೆ ಕೆಟ್ಟಿದ್ಯಾ? ಇದಕ್ಕಿದ್ದಂಗೆ ಕಾಲ್ ಮಾಡಿ ಮಗು ಎಲ್ಲಿದೆ, ಏನ್ ಮಾಡಿದ್ಯಾ ಅಂದ್ರೆ ನಾನೇನ್ ಮಾಡಿದ್ದೀನಿ? ಇದು ಒಳ್ಳೆ ಕಥೆ ಆಯ್ತಲ್ಲ ಟೀಚರ್ ಅಮ್ಮ ನಿಂದು. ಈ ಕಡೆ ಪಾಪದಲ್ಲೂ ಇಲ್ಲ, ಆ ಕಡೆ ಪುಣ್ಯದಲ್ಲೂ ಇಲ್ಲ, ಮಧ್ಯೆಲ್ಲ ನನ್ನನ್ನು ಯಾಕೆ ಕೇಳ್ತಾ ಇದೀಯ ನೀನು? ಹೌದು, ಏನೋ ಹೋಗ್ಲಿ ಪಾಪ ಅಂತ ಕೇಳ್ತಾ ಇದೀನಿ. ಏನಾಯ್ತು ಮಗುಗೆ? ಏನೋ ಟೆನ್ಷನ್ ಅಲ್ಲಿ ಇರಂಗಿದ್ಯಾ? ಯಾಕೆ ಟೀಚರ್ ಅಮ್ಮ ಸೈಲೆಂಟ್ ಆಗ್ಬಿಟ್ಟೆ? ಕೇಳ್ತಾ ನಿಂತಾನೆ, ಏನಾಯ್ತು ಮಗುಗೆ? ಏನಾದ್ರು ಹೆಲ್ಪ್ ಬೇಕಿದ್ರೆ ಹೇಳು, ಬಂದ್ ಮಾಡ್ತೀನಿ. ಕಟ್ಟು ಉರಿ, ಕಾಲ್ ಹಂಗೆ ಕಟ್ಟು. ಪಾಠ ಹೇಳೋ ಟೀಚರ್ ಅಮ್ಮಂಗೆ ಕನ್ಫ್ಯೂಸ್ ಮಾಡಿಟ್ಟಿದೀನಿ. ತಲೆ ಕೂಡ ಬಿಟ್ಕೊಂಡು ವಿಲ 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 ಅಂತ ಒದ್ದಾಡ್ತಿರ್ಬೇಕು. ನಂಗೊಂಥರ ಸಂತೋಷ. ಗೆಳೆಯ, ಫ್ಲೈಟ್ ಹತ್ತಿದ್ದಾಯ್ತಪ್ಪ, ನೀನು ಯಾಕೆ ಡಲ್ ಆಗಿದೆಯಾ? ವಾಪಸ್ ಹೋಗ್ಬೇಕು ಅಂತ ಯೋಚಿಸ್ತಾ ಇಲ್ಲ ತಾನೇ? ಅಪ್ಪ ಆಲ್ರೆಡಿ ಮೇಲಿದ್ದೀವಿ, ಮಧ್ಯದಲ್ಲಿ ಇಳಿದು ಹೋಗೋ ಆಪ್ಷನ್ನೇ ಇಲ್ಲ. ಇನ್ನು ನೆಕ್ಸ್ಟ್ ಸ್ಟಾಪಲ್ಲೇ ಇದು ಸ್ಟಾಪ್ ಆಗೋದು. ಇನ್ನೊಂದು ವಾರ ಕಣ, ಹಿಂಗೆ ಬಂದು ನಂಗೆ ಹೋಗ್ಬಿಡುತ್ತಪ್ಪ ದಿನಗಳು. ವಾಪಸ್ ಹೋಗೋಣ ಬಿಡು, ತಲೆ ಕೆಡಿಸ್ಕೊಬೇಡ. ಇಲ್ಲ ಕಣ, ಯಾಕೋ ಮನಸ್ಸು ಒಂಥರ ಕಸಿಬಿಸಿ. ಕಸಿಬಿಸಿನ? ಯಾಕೋ? ಇಂಥದ್ದಕ್ಕೆ ಅಂತ ಹೇಳೋ ಗೊತ್ತಾಗ್ತಿಲ್ಲ. ನಮ್ಮ ಮನೆಯವ್ರಿಗೇನಾದರೂ ತೊಂದರೆ ಆಗ್ಬಿಟ್ರೆ ಅಥವಾ ಭೂಮಿಕಾ ಅವ್ರಿಗೇನಾದರೂ ಅಪಾಯ ಆಗ್ಬಿಡುತ್ತಾ ಅಂತ ಯಾಕೋ ಒಂಥರ ಹಿಂಸೆ ಆಗ್ತಾ ಇದೆ. ಏನೋ ಕಿರಿಕಿರಿ. ಮನೇನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ಸುತ್ತೆ. ಗೆಳೆಯ, ಇದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತು ಕಣ. ಏನೋ ಅಂದರೆ ಕಸಿಬಿಸಿ ಅದೆಲ್ಲ ಏನಲ್ಲ, ನಿನ್ನೊಳಗಿರೋ ಆತಂಕ, ಭಯ ನಿನ್ನ ಈ ಥರ ಆಟ ಆಡಿಸ್ದೆ. ಭಯನ? ಆತಂಕನ? ಅದೇ ಗೆಳೆಯ, ರೀಸೆಂಟಾಗಿ ಆಯ್ತಲ್ಲ ಇನ್ಸಿಡೆಂಟು, ಅದರ ಪರಿಣಾಮ ಅದು ನಿನ್ನ ಮನಸ್ಸಲ್ಲಿ ಗಾಢವಾಗಿ ಪ್ರಿಂಟ್ ಆಗಿಬಿಟ್ಟಿದೆ. ಅದಕ್ಕೆ ಈ ಥರ ಆಗ್ತಾ ಇರೋದು. ಈ ಕಸಿಬಿಸಿ, ತಳಮಳ, ಯೋಚನೆ, ಮನೆಯವ್ರಿಗೆ ಇಲ್ಲಿ ಏನಾಗ್ಬಿಡ್ತು ಅನ್ನೋ ಆತಂಕ ಎಲ್ಲ ಇಲ್ಲಿದೆ. ಅದಕ್ಕೆ ತ್ರಾಸೆ ಬಿಸಾಕು, ಎಲ್ಲ ಸರಿ ಹೋಗುತ್ತೆ. ಗೆಳೆಯ, ಸೆಕ್ಯೂರಿಟಿ ಎಲ್ಲ ಅರೇಂಜ್ ಮಾಡಿದೀವಲ್ಲೋ, ಅತ್ತಿಗೆಗೆ ಮಗುಗೆ ಏನೂ ಆಗಲ್ಲ, ಆರಾಮಾಗಿರು. ಏನು ಮೇಡಮ್, ಸಪ್ರೇಟಾಗಿ ಕರೆದು ಏನೋ ಪ್ರೈವೇಟಾಗಿ ಮಾತಾಡಬೇಕು ಅಂದರೆ? ಹಾಂ, ಗೌತಮ್ ಅವ್ರ ಮನೇಲಿರ್ಬೇಕಾದ್ರೇನೆ ಶಾಕುಂತಲಾ ಅತ್ತೆ ಇಷ್ಟೆಲ್ಲ ಮಾಡಿದ್ರು. ಇನ್ನವ್ರು ಅಬ್ರಾಡ್ ಹೋಗ್ತಿದ್ದಾರೆ ಅಂದರೆ ಶಾಕುಂತಲಾ ಅತ್ತೆಗೆ ಒಂದು ಫ್ರೀ ಹ್ಯಾಂಡ್ ಸಿಕ್ಬಿಡುತ್ತೆ. ಅವ್ರು ಏನು ಮಾಡೋಕ್ಕೂ ಹೆಸರಲ್ಲ. ಸೊ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಅದಕ್ಕೆ ನಿಮ್ಗಳಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್, ಐ ಮೀನ್ ಸೇಫ್ಟಿ ಮೆಷರ್ಸ್ ಹೇಳೋಣ ಅಂತ ಕರೆದೆ. ಇತ್ತೀಚೆಗೆ ಶಾಕುಂತಲಾ ಅತ್ತೆ ಹೊರಗೆ ಹೋಗೋದು ಜಾಸ್ತಿ ಆಗಿದೆ. ನನಗನ್ಸುತ್ತೆ ಅವರು ಜಯದೇವ್ರ ಮನೆಗೆ ಹೋಗ್ತಿದ್ದಾರೆ ಅಂತ. ಓ, ಹುಲಿ ತನ್ನ ಗುಹೆನ್ ಬಿಟ್ಟು ಹೊರಗಡೆ ಹೋಯ್ತು ಅಂದರೆ ಅದು ಬೇಟೆಗೆ ಅಂತಾನೆ ಲೆಕ್ಕ. ನೀವು ಆರ್ಥದಲ್ಲಿ ಎಳ್ಸಿದ್ದೀರಾ ಮೇಡಮ್? ಅಯ್ಯೋ, ಅವಳನ್ನ ಯಾಕೆ ಹುಲಿಗೆ ಹೋಲಿಸಿ ಹುಲಿ ಮನೆಯನ್ನು ತೆಗಿತಾ ಇದ್ದೀರಾ ಅಕ್ಕಾರೆ? ಅವರು ಗುಳ್ಳೆನರಿ. ಆಮೇಲೆ ನನ್ನ ಮಾಜಿ ಗಂಡ ಇದಾರಲ್ಲ, ಅವರು ಕತ್ತೆ ಕಿರ್ಬ. ಆ ಕತ್ತೆ ಕಿರ್ಬ. ಛೇ, ಸಾರಿ. ಸಾರಿ ಯಾಕೆ ಕೇಳ್ತಾ ಇದ್ದೀರಾ?
ಮೊದಲು ಹೇಳಿದ್ದೆ ಸರಿ, 3 ಬಿಟ್ಟವರಿಗೆ ಮರ್ಯಾದೆ ಕೊಡುವಂಥ ಅವಶ್ಯಕತೆ ಇಲ್ಲ. ಕತ್ತೆ ಕಿರ್ಬಾನೆ ಅದು. ಸರಿ, ನೀವೇನೋ ಹೇಳ್ತಾ ಇದ್ರಿ, ಮುಂದುವರಿಸಿ. ಹಾ, ಶಾಕುಂತಲಾ ಅತ್ತೆ ಜಯದೇವ್ ಅವ್ರ ಮನೆಗೆ ಹೋಗ್ತಿದ್ದಾರೆ ಅಂದ್ರೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತಾನೆ ಅರ್ಥ. ಅಮ್ಮ ಮಗಂಗೆ ಬೇರೆ ಇನ್ನೇನು ಕೆಲಸ ಇದೆ? ಪ್ಲಾನ್ ಮಾಡೋದು, ಮನೆ ಹಾಳು ಐಡಿಯಾ ಮಾಡೋದು ಅಷ್ಟೇ ತಾನೆ. ಮಲ್ಲಿ, ನಾನೇನೋ ಹೇಳ್ತಿದ್ದೀನಿ. ಹಾಂ ಮೇಡಮ್ ಏನೋ ಹೇಳ್ತಿದ್ದಾರೆ, ಒಂಥರ ಸೈಲೆಂಟಾಗಿ ಕೇಳಿಸ್ಕೊಳ್ಳಿ. ನೀವು ಹೇಳಿ ಮೇಡಮ್. ನಿಮ್ ತರ ಸೈಲೆಂಟ್ ಆಗಿ ಮಾತಾಡದೇ ಇದ್ರೆ ಫುಲ್ ಸೈಲೆಂಟ್ ಅಲ್ವಾ ಮೇಡಮ್? ಆ ತರ ಒಂದು ಸಿಚುವೇಶನ್ ಬರುತ್ತಾ ಸಚಿನ್ ಅವರೇ? ಹಂಗೆ ಎನಿವೇಸ್, ವಿಷಯ ಡೈವರ್ಟ್ ಆಗೋದು ಬೇಡ. ಹೇಳಿ ಮೇಡಮ್. ನಾನೇನ್ ಹೇಳ್ತಿದ್ದೆ? ಹಾ, ಶಾಕುಂತಲಾ ಅತ್ತೆ ಜಯದೇವ್ ಅವ್ರ ಮನೆಗೆ ಹೋಗ್ತಿದ್ದಾರೆ ಅಂದ್ರೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ನಾವು ಫಸ್ಟ್ ಜಯದೇವ್ ಅವ್ರನ್ನ ಕಟ್ ಹಾಕ್ಬೇಕು, ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕು. ಬಟ್ ಬೆಕ್ಕಿಗೆ ಗಂಟೆ ಕಟ್ಟೋದು ಹೇಗೆ ಮೇಡಮ್? ಅದೇನು ಮಾಮೂಲಿ ಬೇಕಾ? ವೈಲ್ಡ್ ಕ್ಯಾಟ್ ಅದು. ತಮಾಷೆನಾ ಮೇಡಮ್? ವೆರಿ ಸಿಂಪಲ್. ಜಯದೇವ್ ಅವ್ರನ್ನ ಕೆಡ್ಡಕ್ಕೆ ಕೆಡಬೇಕು ಅಂದ್ರೆ ಅದಕ್ಕಿರೋದು ಒಂದೇ ದಾರಿ, ದಿಯಾ. ಈ ಮಂತ್ರವಾದಿ ಪ್ರಾಣ ಗಿಳಿ ಮರಿಯಲ್ಲಿ ಇದೆ ಅನ್ನೋ ತರ ಜಯದೇವ್ ಅವ್ರ ಪ್ರಾಣ ದಿಯಾ ಅಲ್ಲಿದೆ. ಸಾರಿ, ಬಟ್ ನಾವೀಗ ದಿಯಾನ್ ಇಟ್ಕೊಂಡು ಆಟ ಆಡ್ಬೇಕು. ಅಕ್ಕರೆ, ಇವಾಗ ಅವ್ರ ಜುಟ್ಟು ನಮ್ಮ ಕೈಯಲ್ಲೈತೆ, ನಮ್ಗೇನು ಮಾಡೋಕ್ಕಾಗಿಲ್ಲ.